ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಬಿಲ್ವ ನಾಮಧಾರಿ ದೇವರು ಸಮಾಜದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ 2026 ಜನವರಿ 6ರಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದ ಕರದಾಳದಿಂದ ಬೆಂಗಳೂರಿನವರೆಗೆ ವೀರಾಧಿಪತಿಗಳಾದ ಡಾಕ್ಟರ್ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳವರಿಂದ 41 ದಿನಗಳ ಕಾಲ ಐತಿಹಾಸಿಕ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಲ್ವ ನಾಮಧಾರಿ ದೇವರು ಸಮಾಜದ ಬೇಡಿಕೆಗಳ ಈಡೇರಿಕೆಗಾಗಿ 2026 ಜನವರಿ 6ರಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠ ಕರದಾಳದಿಂದ ಬೆಂಗಳೂರಿನವರೆಗೆ ವೀರಾಧಿಪತಿಗಳಾದ ಡಾಕ್ಟರ್ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಸ್ವಾಮೀಜಿ ಅವರಿಂದ 41 ದಿನಗಳ ಕಾಲ ಐತಿಹಾಸಿಕ ಪಾದಯಾತ್ರೆ ಹಿನ್ನೆಲೆಯಲ್ಲಿ ನವೆಂಬರ್ 2ರಂದು ಕಲ್ಯಾಣ ಕರ್ನಾಟಕದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ತಮ್ಮ ಪ್ರಮುಖ ಬೇಡಿಕೆಗಳಾದ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಈ ಕೂಡಲೇ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಕುಲಕಸಬು ಕಳೆದುಕೊಂಡ ಕಲ್ಯಾಣ ಕರ್ನಾಟಕದ ಈಡಿಗರಿಗೆ 5 ಎಕರೆ ಜಮೀನು ಪ್ರತಿ ಕುಟುಂಬಕ್ಕೆ ಮಂಜೂರು ಮಾಡಬೇಕು. ಸಮಾಜವನ್ನ ಈಗಿರುವ 2A ಇಂದ ST ಮೀಸಲಾತಿಗೆ ಸೇರಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿಯನ್ನು ಬೆಂಗಳೂರಿನ ವಿಧಾನಸಭೆಯ ಎದುರುಗಡೆಗೆ ಸ್ಥಾಪಿಸಬೇಕು. ಶಿವಮೊಗ್ಗ, ಮಂಗಳೂರು, ಕಾರವಾರ, ಉಡುಪಿ ಪ್ರತಿ ಜಿಲ್ಲೆಯಲ್ಲಿ 5 ಎಕರೆ ಜಮೀನು ಮಂಜೂರು ಮಾಡಿ IAS, IPS, KS ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆಯಲು 41 ದಿನಗಳ ಕಾಲ ಐತಿಹಾಸಿಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಜನವರಿ 6ನೇ ತಾರೀಕು ಈ ಬೇಡಿಕೆಗಳೆಲ್ಲವನ್ನೇ ಇಟ್ಕೊಂಡು ನಾರಾಯಣಗುರು ಶಕ್ತಿಪೀಠದಿಂದ ಕರದಾಳಿಂದ ಬ್ಯಾಂಗ್ಳೂರುವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನೇ ಮಾಡಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದೇವೆ. ಸುಮಾರು 42 ದಿನದ ಕಾಲದ ಪಾದಯಾತ್ರೆ, 700 ಕಿಲೋಮೀಟರ್ ಪಾದಯಾತ್ರೆ. ಅದು ಫ್ರೀಡಮ್ ಪಾರ್ಕಲ್ಲಿ ಅಮರಣಾಂಧ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಯಾಕೆಂದರೆ ಸಮುದಾಯದ ಮುಂದೆ ಬೇರೆ ದಾರಿಯನ್ನೇ ಇಲ್ಲ. ಇವತ್ತು ರಾಜ್ಯ ಸರ್ಕಾರಲ್ಲಿಯೂ ಕೂಡ ನಮ್ಮದೇ ಸಮುದಾಯದ 6 ಜನ, 4 ಜನ MLA ಇದ್ದಾರೆ, 2 MLCಗಳಿದ್ದಾರೆ, ಅದರಲ್ಲಿ ಒಬ್ಬರು ಮಂತ್ರಿಯೂ ಕೂಡ ಇದ್ದಾರೆ. ಆದ್ದರಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 3 ಬಜೆಟ್ ಮಂಡನೆ ಮಾಡಲಾಯಿತು. ಎಲ್ಲಿಯೂ ಕೂಡ ನಾರಾಯಣ ಗುರುಗಳ ನಿಗಮಕ್ಕನ್ನು ಹಣೆಯನ್ನು ಕೊಡಲಿಲ್ಲ. ಮಾತೆತ್ತಿದರೆ ಇವರೆಲ್ಲರೂ ನಾರಾಯಣ ಗುರುಗಳ ಹೆಸರು ಕೂಡ ಹೇಳುತ್ತಾರೆ.
ಆದ್ದರಿಂದ ಮೊನ್ನೆ ಕಲಬುರಗಿಯಲ್ಲಿಯೂ ಕೂಡ ಆಗಿರೋ ನಾರಾಯಣಗುರು ಜಯಂತಿ ಕಾರ್ಯಕ್ರಮದಲ್ಲಿಯೂ ಕೂಡ ಜಿಲ್ಲಾ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭಾಗವಹಿಸದೆ ಸಮುದಾಯಕ್ಕೆ ಅಪಮಾನ ಮಾಡೋದು ಕೂಡ ನಾವು ಗಮನಿಸಿ, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಿಲ್ಲ. ಸೊ ಇದೆಲ್ಲವನ್ನೇ ನೋಡಿದಾಗ ಎಲ್ಲಿಯೂ ಒಂದು ಕಡೆ ಸಮಾಜವನ್ನೇ ಹತ್ತಿಕ್ಕುವ ಪ್ರಯತ್ನ ಸರ್ಕಾರದಲ್ಲಿ ನಡೀತಾ ಇದೆ ಅಂತಕ್ಕಂಥ ಭಾವನೆ ಇದೆ. ಆದ್ದರಿಂದ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರ ಜೊತೆ ಚರ್ಚೆ ಮಾಡಿ ಅವರ ಎಲ್ಲ ವಿಷಯವರೆಗೂ ಮೊನ್ನೆ ಕೂಡ ಬೆಂಗಳೂರಲ್ಲಿ ತಿಳಿಸಿದ್ದೀನಿ. ಮೊನ್ನೆ ಕಾರ್ಯಕ್ರಮದಲ್ಲಿ ಅವರಾಗೆ ನಿಮ್ಮ ಮುಂದೆ ಹೇಳಿದ್ದಾರೆ, ಪಾದಯಾತ್ರೆ ಮಾಡ್ತಾ ಇದೆ ಎಂದು ಹೇಳಿಬಿಟ್ಟು. ಈ ಬೇಡಿಕೆಯಲ್ಲಿ ಪ್ರಮುಖವಾದ ಬೇಡಿಕೆ ಏನು, ನಾರಾಯಣ ಗುರುಗಳ ನಿಗಮಕ್ಕೆ 500 ಕೋಟಿ ಹಣವನ್ನು ಕೊಡಬೇಕು ಅಂತ ಮೊದಲನೇ ಬೇಡಿಕೆ. ಕಲ್ಯಾಣ ಕರ್ನಾಟಕದ ಬಡ ಈಡಿಗರ ಸಮಸ್ಯೆಯನ್ನೇ, ಕುಲಕಸಬು ಕಳೆದುಕೊಂಡ ಬಡ ಈಡಿಗರಿಗೆ ಪರ್ಯಾಯ ವ್ಯವಸ್ಥೆಯನ್ನೇ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಾವು ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ 2 ರಿಂದ 5 ಎಕರೆ ಜಮೀನನ್ನೇ ಮಂಜೂರು ಮಾಡಿ ಅಂತಕ್ಕಂಥ ನಾವು ಕೇಳುತ್ತಾ ಇದ್ದೀವಿ. ಸಮಾನತೆಯ ಹರಿಗಾರಾಗಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಇವತ್ತೂ ಕೂಡ ರಾಜ್ಯದ ರಾಜಧಾನಿ ಇಲ್ಲ ಅಂತಕ್ಕಂಥದ್ದು ಕೂಡ ಭಾಳ ನಮಗೆ ದುಃಖದ ಒಂದು ವ್ಯವಸ್ಥೆಯದ ಒಂದು ಭಾಗ. ಆದ್ದರಿಂದ ಈ ಏನೇನು ನಾರಾಯಣ ಗುರುಗಳ ಹೆಸರು ರಾಜ್ಯಾದ್ಯಂತ ಇರುವ ವಿಶ್ವವಿದ್ಯಾಲಯಗಳಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠ ಮಾಡಬೇಕು ಅಂತಕ್ಕಂಥದ್ದು, ಆ 4 ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿರತಕ್ಕಂಥ 4 ಜಿಲ್ಲೆಯಲ್ಲಿ 5 ಎಕರೆ ಜಮೀನನ್ನು ಮಾಡಿ IPS, KAS, KAS ತರಬೇತಿ ಶಿಬಿರ ಕೇಂದ್ರ, ಹಿಂಗೆ ಎಲ್ಲ ಬೇಡಿಕೆಗಳು ನಿಮಗೆ ಬರೆದಿದ್ದೀನಿ. ಈ ಬೇಡಿಕೆಗಳು ಈಡೇರಿಸಿದವರೆಗೂ ಕೂಡ ಎಲ್ಲವನ್ನು ಒಂದೇ ಸಲ ಕೊಡಿ ಅಂತ ಕೇಳ್ತಾ ಇಲ್ಲ. ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸುವುದವರೆಗೂ ಕೂಡ ನಾವು ಏನು ಮಾಡೋದಿಲ್ಲ, ಫ್ರೀಡಮ್ ಪಾರ್ಕಿಂದ ಎದ್ದೇಳೋದಿಲ್ಲ. ಮತ್ತು ಈಡಿಗ ಸಮುದಾಯ ಯಾವತ್ತೂ ಕೂಡ 2A ಯಲ್ಲಿರಬೇಕಾದ ಸಮಾಜ ಅಲ್ಲ. ನಾವು ಕಾಡಿನ ಜೊತೆ ಬದುಕಿ ಬಂದವರು, ಸೇಂದಿ ಇಳಿಸಿ ಮಾರಾಟ ಮಾಡಿ ಬಂದವರು. ನಾವು ಒಂದೂರಿಂದ ಒಂದೂರಿಗೆ ಗುಡಿಸಲು ಕಟ್ಟಿಕೊಂಡು ಹೋಗಿರ್ತಕ್ಕಂಥ ಒಂದು ಸಮಾಜ. ಈ ಸಮಾಜ ST ಮೀಸಲಾತಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಪ್ರಮುಖವಾದ ನಮ್ಮ ಬೇಡಿಕೆ. ಮಹಾರಾಷ್ಟ್ರದಲ್ಲಿ ನಮ್ಮ ಸಮಾಜ STಯಲ್ಲಿದೆ ಆಲ್ರೆಡಿ. ಕೇರಳದಲ್ಲಿ ನಮಗೆ ಒಳ ಮೀಸಲಾತಿ 20% ಇದೆ. ಸೊ ಕರ್ನಾಟಕದಲ್ಲಿ 2Aಯಲ್ಲಿ ನಮಗೆ ಏನೂ ಕೂಡ ಸಿಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಅದರ ಜೊತೆ ಲಿಕ್ಕರ್ ಶಾಪಿಗೆ ಬಂದಾಗ ರಾಜ್ಯ ಸರ್ಕಾರಿಗೆ ಏನು ಘೋಷಣೆ ಮಾಡ್ತಾ ಇದ್ದಾರೆ ಅಂದರೆ 500 ಲಿಕ್ಕರ್ ಶಾಪನ್ನು ಮತ್ತು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೂ ಕೂಡ ಆಗಬಾರ್ದು. ಲಾಟ್ರಿ ಮುಖಾಂತರ ಕೊಡ್ತೀನಿ ಅಂತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು 2ನೇ ಪೀರಿಯಡಲ್ಲಿ ಬಂದ ಮೇಲೆ ಈ ರೀತಿಯಲ್ಲಿ ನಾವು ಬಸವಣ್ಣನವರ ಸಿದ್ಧಾಂತ, ನಾರಾಯಣ ಗುರುಗಳ ಮತ್ತು ಅದನ್ನು ಮಾಡಿದಾಗ ಇವರು ಕೂಡ ಸಮಸ್ಯೆಗಳಾಗ್ತದೆ. ಆದ್ದರಿಂದ ಅದು ಕೂಡ ಹೈಕೋರ್ಟಲ್ಲಿ ಖುದ್ದು ನಾನೇ ಈಗ ಅರ್ಜಿ ಕೂಡ ಹಾಕೋದಕ್ಕೀಗ ನಿರ್ಣಯ ತಗೊಂಡಿದ್ದೀನಿ. ಎಲ್ಲದಲ್ಲಿಯೂ ಕೂಡ ಸಮಾಜವನ್ನೇ ಹತ್ತಿಕ್ಕುವ ಪ್ರಯತ್ನ ಬಹಳ ದೊಡ್ಡದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಬಂಧುಗಳೇ, ನಾವು ಈ ಐತಿಹಾಸಿಕ ಪಾದಯಾತ್ರೆಯನ್ನೇ ನವೆಂಬರ್ 2ನೇ ತಾರೀಕು ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕರಾದ ಮ್ಯಾನ್ವೇರ್ ದಾದಾ ಸಾಹೇಬ್ ಖಾನ್ಸಿರಾಮ್ಜಿ ಅವರ 19ನೇ ಪುಣ್ಯಾನುಮೋದನೆ ಕಾರ್ಯಕ್ರಮದ ಅಂಗವಾಗಿ ಅಕ್ಟೋಬರ್ 9ರಂದು ಬಹುಜನರ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆನಂದ್ ಎಂ ಮಿಸ್ಕಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಹುಜನ ಸಮಾಜ ಪಕ್ಷ ಕರ್ನಾಟಕ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಅಕ್ಟೋಬರ್ 9ರಂದು ಬಾಂಬ್ ಸೇಫ್ DS4 ಮತ್ತು ಬಹುಜನ ಸಮಾಜ ಪಕ್ಷದ ಸಂಸ್ಥಾಪಕರಾದ ಮ್ಯಾನ್ವರ್ ದಾದಾ ಸಾಹೇಬ್ ಖಾನ್ಸಿರಾಮ್ಜಿ ಅವರ 19ನೇ ಪುಣ್ಯಾನುಮೋದನೆ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿಯಲ್ಲಿ ವಲಯ ಮಟ್ಟದ ಬಹುಜನರ ಸಂಕಲ್ಪ ಸಮಾವೇಶವನ್ನು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ಅಂದು ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದಲ್ಲಿರುವ ಜಗಜ್ಯೋತಿ ಬಸವಣ್ಣ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಕನ್ನಡ ಭವನದವರೆಗೆ ಬೈಕ್ ಹಾಗೂ ಕಾರ್ಗಳ ಮೂಲಕ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ವಲಯದಲ್ಲಿ ಬರುವ ಬೀದರ್, ಯಾದಗಿರಿ, ರಾಯಚೂರು, ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಿಂದ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 2,000 ಜನ ಸೇರಲಿದ್ದಾರೆ ಎಂದರು. ಅವರ ಒಂದು ಪುಣ್ಯ ಅನುಮೋದನೆ ಕಾರ್ಯಕ್ರಮದಿಂದ ನಾವು ಸಂಕಲ್ಪ ಮಾಡ್ತಾ ಇದ್ದೀವಿ. ನಾವು ಯಾವುದೋ ಕಾರಣಾಂತರಗಳಿಂದ ಇವತ್ತು ಪಕ್ಷ ಒಂದು 7 ಬೀಳುಗಳನ್ನು ಎದುರಿಸ್ತಿರ್ಬೋದು. ಆದರೆ 9ನೇ ತಾರೀಕು ಒಂದು ವಿಭಾಗ ಮಟ್ಟದಲ್ಲಿ, ಗುಲ್ಬರ್ಗ ವಿಭಾಗ ಮಟ್ಟದಲ್ಲಿ ಹೇಳೋದಾದ್ರೆ ಇಲ್ಲಿ 7 ಜಿಲ್ಲೆಗಳು ಬರ್ತವೆ. ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲಾ, ಇವು 7 ಜಿಲ್ಲೆಗಳ ಎಲ್ಲ ಜಿಲ್ಲಾ ಸಮಿತಿಗಳು, 7 ಜಿಲ್ಲೆಯ ಒಂದು ವಿಧಾನಸಭಾ ಒಂದು ಕಾರ್ಯಕರ್ತರು, 7 ಜಿಲ್ಲೆಗಳಲ್ಲಿರ್ತಕ್ಕಂಥ ಒಂದು ರಾಜ್ಯ ನಾಯಕರುಗಳು ಮತ್ತು ನಮ್ಮ ಕರ್ನಾಟಕದ ಈ ಭಾಗದಾಗ ಉಸ್ತುವಾರಿ ಇರ್ತಕ್ಕಂಥ ಡಾಕ್ಟರ್ ಹರಾ ಮಹೇಶ್ ಅವರ ರಾಜ್ಯ ಸಂಯೋಜಕರು
ಎಲ್ಲರೂ ಒಂದು ಕಡೆ ಸೇರಿ ಈ ಬರುವಂಥ 9ನೇ ತಾರೀಕು ಇದೇ ಗುಲ್ಬರ್ಗ ಜಿಲ್ಲೆಯ ತಿಮ್ಮಾಪುರ ಸರ್ಕಲ್ನಲ್ಲಿರ್ತಕ್ಕಂಥ ಕನ್ನಡ ಒಂದು ಭವನದಲ್ಲಿ ಸುಮಾರು 2,000ಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಎಲ್ಲ ಹಂತದ ಪದಾಧಿಕಾರಿಗಳು ಸೇರಿ ಒಂದು ಅವರಿಗೆ ನಾವು ನಮನಿಸುತ್ತಾ ಅವ್ರ ವಿಚಾರಧಾರೆಗಳನ್ನು ಅಳವಡಿಸ್ಕೊಳ್ತಾ ಆ ದಿನ ಸಂಕಲ್ಪ ಮಾಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ನಾವೆಲ್ಲ ಸನ್ನದ್ಧರಾಗೋಸ್ಕರ ಸಂಕಲ್ಪ ಮಾಡ್ತಾ ಇದ್ದೀವಿ. ಮತ್ತು ಆ ದಿನ ಬೆಳಗ್ಗೆ ಬಾಬಾ ಸಾಹೇಬರ ಒಂದು ಇವತ್ತು ವಿಶ್ವ ನಾಯಕರ ಬಾಬಾ ಸಾಹೇಬರ ಒಂದು ವೃತ್ತದಿಂದ ಬಾಬಾ ಸಾಹೇಬರಿಗೆ ಮತ್ತು ಅಣ್ಣ ಬಸವಣ್ಣನವರಿಗೆ ನಾವು ಗಾರ್ಲ್ಯಾಂಡ್ ಮಾಡೋದ್ರ ಮುಖಾಂತರ ಇಲ್ಲಿಂದ ಒಂದು ಪ್ರೇರಣೆ ತಗೊಂಡು ಸುಮಾರು ಲೋಕಲ್ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಒಂದು ಕಾರ್ಯಕರ್ತರ ಒಂದು ತಂಡದಿಂದ ಒಂದು ನಾವು ಬೈಕ್ ರ್ಯಾಲಿ ಮುಖಾಂತರ ಒಂದು ಮೆಸೇಜ್ ಕ್ಯಾರಿ ಮಾಡ್ತಕ್ಕಂಥದ್ದು. ಇಲ್ಲಿಂದ ನಾವು ತಿಮ್ಮಾಪುರ ಸರ್ಕಲ್ ತಕ್ಕ ಒಂದು ರ್ಯಾಲಿ ಮಾಡ್ತೀವಿ. ಅಲ್ಲಿ ನಾವು ಮತ್ತೆ ಕಾರ್ಯಕ್ರಮದಲ್ಲಿ ಸೇರಿ ಸಂಕಲ್ಪ ಒಂದು ಮಾಡ್ತಕ್ಕಂಥ ಕೆಲಸ ಇದು ಎಲ್ಲ ಹಂತಗಳಲ್ಲಿ ನಡೀತಾ ಇದೆ. ಅದಕ್ಕಾಗಿ ಈ ಒಂದು ವಿಚಾರವಾಗಿ ನಾವು ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ತಾವೆಲ್ಲರೂ ಇದಕ್ಕೆ ಸುದ್ದಿ ಒಂದು ಮಾಡಿದ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥ ನಮ್ಮ ಒಂದು ತಮ್ಮಲ್ಲಿ ವಿನಂತಿ ಇದೆ. ಹೀಗಾಗಿ ಇದ್ರ ಜೊತೆಗೆ ಇನ್ನೊಂದು ಇವತ್ತು ಸ್ವಲ್ಪ ಒಂಚೂರಪ್ಪ ಅಂದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಮತ್ತೆ ಒಂದು ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ವತಿಯಿಂದ ಕಲಬುರಗಿಯ ನ್ಯಾಷನಲ್ ಹೈವೇ ಡಿವಿಷನ್ ಇಇ ಮೊಹಮ್ಮದ್ ಇಬ್ರಾಹಿಂ ಕುಪ್ನೂರ್ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಮಿನೆಂಟ್ ಇಂಜಿನಿಯರ್ 2025 ಪ್ರಶಸ್ತಿ ಪ್ರದಾನ ಮಾಡಿದರು. ಬೆಂಗಳೂರಿನ ದಿ ಲಲಿತಾ ಅಶೋಕ್ ಹೋಟೆಲ್ನಲ್ಲಿ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ವತಿಯಿಂದ ಇಂಜಿನಿಯರಿಂಗ್ ಕ್ಷೇತ್ರದ ಅಪ್ರತಿಮ ಸಾಧಕರಿಗೆ ನೀಡುವ ಎಮಿನೆಂಟ್ ಇಂಜಿನಿಯರ್ 2025 ಪ್ರಶಸ್ತಿಯನ್ನು ಕಲಬುರಗಿಯ ನ್ಯಾಷನಲ್ ಹೈವೇ ಡಿವಿಷನ್ ಇಇ ಮೊಹಮ್ಮದ್ ಇಬ್ರಾಹಿಂ ಕುಪನೂರ್ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದರು. ಮೊಹಮ್ಮದ್ ಇಬ್ರಾಹಿಂ ಕುಪನೂರ್ ಅವರು ಮೂಲತಃ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪನೂರು ಗ್ರಾಮದವರಾಗಿದ್ದಾರೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಸಾಧಿಸುವ ಛಲ ಇರಬೇಕು ಎಂಬ ಮಾತಿಗೆ ಕನ್ನಡಿ ಮೊಹಮ್ಮದ್ ಇಬ್ರಾಹಿಂ ಕುಪನೂರ್ ಇವರು ಲೋಕೋಪಯೋಗಿ ಇಲಾಖೆಯ ರಾಷ್ಟ್ರೀಯ ಹೆದ್ದಾರಿ ಕಲಬುರಗಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಪನೂರ್ ಎಂಬ ಕುಗ್ರಾಮದ ಅಬ್ದುಲ್ ನಬಿ ಬಿಜನಾರಿ ದಂಪತಿಯ ಪುತ್ರರು. ಇಬ್ರಾಹಿಂ ಇಂಜಿನಿಯರಿಂಗ್ ಓದಬೇಕೆಂದಿದ್ರು. ಕುಟುಂಬದ ಬಡತನದಿಂದಾಗಿ ಡಿಪ್ಲೊಮಾ ಓದಿದ್ರು. 1992ರಲ್ಲಿ ಜಿಲ್ಲಾ ಪಂಚಾಯಿತಿ ಚಿಂಚೋಳಿಯಲ್ಲಿ ದಿನಗೂಲಿಗೆ ಸೇರಿದ್ರು. 1996ರಲ್ಲಿ ಮಾಸಿಕ ಸಿಬ್ಬಂದಿ ಎಂದು ಜೆಎಂಟಿಯ ಚಿಗರಳ್ಳಿ ಕೆಬಿಜೆಎನ್ಎಲ್ನಲ್ಲಿ ಕೆಲಸವನ್ನ ಮಾಡುತ್ತಾ ಭೇಷಿಸಿಕೊಂಡವರು. 2007ರಲ್ಲಿ ಇವರ ಸೇವೆ ಕಾಯಮಾಯಿತು. ಮೈಸೂರಿನ ವರುಣ ನಾಲೆ ಕಾಮಗಾರಿಗಳಲ್ಲಿ ದಳವಾಯಿ ಕೆರೆ ತುಂಬಿಸಿ ಗಮನ ಸೆಳೆದ್ರು. ಹಂತ ಹಂತವಾಗಿ ಬಡ್ತಿ ಪಡೆಯುತ್ತಾ ಸೇಡನ್, ಜೇವರ್ಗಿ, ಕಲಬುರಗಿಯಲ್ಲೂ ಕೆಲಸವನ್ನ ಮಾಡಿದ್ರು. 2000ನೇ ಇಸ್ವಿಯಲ್ಲಿ ಮದುವೆಯಾದ್ರು. ಇಂಜಿನಿಯರಿಂಗ್ ಓದಬೇಕೆಂಬ ಅದಮ್ಯ ಬಯಕೆಯನ್ನ ಕೆಲಸ ಮಾಡುತ್ತಲೇ ಮೈಸೂರಿನಲ್ಲಿ ಸಂಜೆ ಕಾಲೇಜಿಗೆ ಸೇರಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಇಬ್ರಾಹಿಂ. इंजीनियर नेशनल हाईवे डिवीजन PWD कलबुर्गी श्री मोहम्मद इब्राहिम कुपनूर. ಮುಂದಿನ ಸಾಧಕರು ಶ್ರೀ ರವೀಂದ್ರ. ಜನರ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವ ಜಾತಿಯವರನ್ನ ತುಳಿಯುವ ಪ್ರಶ್ನೆ ಇಲ್ಲ. ಸಮಾಜವನ್ನ ಬಯಸದವರು ಸಮೀಕ್ಷೆಯನ್ನು ವಿರೋಧಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಮೇಲ್ಜಾತಿಗಳನ್ನ ತುಳಿಯಲು ಸಮೀಕ್ಷೆ ನಡೆಸಲಾಗುತ್ತಿದೆ ಎಂಬ ಕೇಂದ್ರ ಸಚಿವ ಸೋಮಣ್ಣ ಆರೋಪಿಸಿರುವ ಬಗ್ಗೆ ಕೊಪ್ಪಳದಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ, ಜನರ ಆರ್ಥಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸದಿದ್ದರೆ ಸಮಾಜದಲ್ಲಿ ಜನರ ಸ್ಥಿತಿಗತಿ ಬಗ್ಗೆ ಅರಿಯಲು ಸಾಧ್ಯವಿಲ್ಲ. ಈ ಸಮೀಕ್ಷೆಯಲ್ಲಿ ಯಾವ ಜಾತಿಯವರನ್ನ ತುಳಿಯುವ ಪ್ರಶ್ನೆ ಇಲ್ಲ. ಸಮಾಜ ನಿರ್ಮಾಣವನ್ನ ವಿರೋಧಿಸುವವರು ಇಂತಹ ಹೇಳಿಕೆಗಳನ್ನ ನೀಡುವುದರ ಮೂಲಕ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಈಗಾಗಲೇ 1.10 ಕೋಟಿ ಕುಟುಂಬಗಳ ಸಮೀಕ್ಷಾ ಕಾರ್ಯ ಮುಗಿದದ್ದು. ನಿನ್ನೆವರೆಗೆ 63% ಸರ್ವೆ ಕಾರ್ಯ ಪ್ರಗತಿಯಾಗಿದೆ. ನಾಳೆ ಸಂಜೆಯವರೆಗೂ ಸಮೀಕ್ಷೆ ಪ್ರಗತಿಯನ್ನ ಪರಿಶೀಲಿಸಿ ಸಮೀಕ್ಷೆ ಅವಧಿ ವಿಸ್ತರಣೆ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ 97% ಸಮೀಕ್ಷೆ ಪೂರ್ಣಗೊಂಡಿದ್ದು, ಸಮಾಜದಲ್ಲಿ ಬದಲಾವಣೆಯನ್ನ ವಿರೋಧಿಸುವವರು ಸಮೀಕ್ಷೆ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ ಎಂದರು. ಅಲ್ವಾ, ಇಂದು ಸೋಷಿಯೋ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಆಗಬೇಕಾ ಬೇಡವಾ?
ಆಗದೆ ಹೋದರೆ ನನಗೆ ಹೆಂಗೆ ಗೊತ್ತಾಗೋದು? ನೀನು ಸ್ವಾತಂತ್ರ್ಯ ಬಂದ ಮೇಲೆ ನಿನಗೆ ಉದ್ಯೋಗ ಸಿಕ್ಕಿದೆಯಾ, ಎಜುಕೇಷನ್ ಸಿಕ್ಕಿದೆಯಾ, ನಿನಗೆ ಜಮೀನುಗಳಿದೆಯಾ ಇಲ್ವಾ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ನೀನು ಸಮಾಜದಲ್ಲಿ ಯಾವ ಪರಿಸ್ಥಿತಿ ಇದೆ ನಿನಗೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಾದ್ರೆ ಅಂಕಿಅಂಶಗಳು ಬೇಕಾಗಲ್ಲ, ಅಂಕಿಅಂಶಗಳು ಬೇಕಾಗಿದೆಯಲ್ಲ. ಅದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಇದು ಯಾರನ್ನೇ ತುಳಿತಕ್ಕಂಥ ಪ್ರಶ್ನೆ ಅಲ್ಲ. ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿರೋಧ ಇರ್ತಕ್ಕಂಥವ್ರು ಈ ಥರದ ದಾರಿ ತಪ್ಪಿಸ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ನೋಡೋಣ ನಾಳೆ ಏನಾಗುತ್ತೆ ಅಂತ ನೋಡೋಣ. ನಾಳೆ ಸಾಯಂಕಾಲದವರೆಗೆ ನಾನು ಮುಗೀತದೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ, ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗಾಗಲೇ 1,10,00,000 ಮನೆಗಳು ಸರ್ವೆ ಆಗಿದೆ. ಇನ್ನು ಉಳಿದ ಮನೆಗಳು ಸರ್ವೆ ಆಗಬೇಕು. ಇವತ್ತು ನಾಳೆ 2 ದಿನ 63% ಆಗಿದೆ. ಸೊ ನಿನ್ನೆವರೆಗೆ ಇವತ್ತು ನಾಳೆ 2 ದಿನ ಇದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ಬೋದು ಅಂತಕ್ಕಂಥ ವಿಶ್ವಾಸ ಇದೆ. ಕೊಪ್ಪಳ ಜಿಲ್ಲೆ ಸಮೀಕ್ಷೆ 97% ಕೊಪ್ಪಳ ಜಿಲ್ಲೆಯಲ್ಲಿ 97% ಆಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 97. ಯಾರು ಬದಲಾವಣೆಗೆ ವಿರುದ್ಧ ಇದ್ದಾರೆ ಅವರು ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು. ಬದಲಾವಣೆಗೆ ಸಮಾಜದಲ್ಲಿ ವಿರೋಧ ಇದ್ದಾರಲ್ಲ ಅವರು ವಿರೋಧ ಮಾಡತಕ್ಕಂಥವ್ರು. ಕಲಬುರಗಿ ಜಿಲ್ಲೆಯನ್ನು ಹಸಿ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಲು ಒತ್ತಾಯಿಸಿ ಹಾಗೂ ಪ್ರವಾಹದಿಂದ ಆಗಿರುವ ಹಾನಿಯನ್ನು ಕೂಡಲೇ ಪರಿಹಾರ ನೀಡಬೇಕು ಮತ್ತು ಪರಿಹಾರ ಕಾರ್ಯಗಳನ್ನು ಯುದ್ಧೋಪಾದಿಯಲ್ಲಿ ಜರುಗಿಸಲು ಆಗ್ರಹಿಸಿ ಎಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಹಾಗೂ ಸೋಷಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾದ ವತಿಯಿಂದ ಪ್ರತಿಭಟನೆ ನಡೆಸಿ ಕಲಬುರಗಿ ಜಿಲ್ಲೆಯನ್ನು ಕೂಡಲೇ ಹಸಿ ಬರ ಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು, ಸಮರ್ಪಕವಾಗಿ ಪರಿಹಾರವನ್ನು ಒದಗಿಸಬೇಕು. ಮುಂದಿನ ದಿನಗಳಲ್ಲಿ ಮಳೆ ಬಂದಾಗಲೆಲ್ಲ ನದಿಗಳು ತುಂಬಿ ಪ್ರವಾಹ ಬರದ ಹಾಗೆ ಶಾಶ್ವತ ಪರಿಹಾರಕ್ಕಾಗಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಮುನ್ನೆಚ್ಚರಿಕೆಯನ್ನು ವಹಿಸಿ ವೈಜ್ಞಾನಿಕವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ವರ್ಷ ರೈತರು ತೆಗೆದುಕೊಂಡಿರುವ ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ನಿರಂತರ ಮಳೆ ಹಾಗೂ ಪ್ರವಾಹದಿಂದ ಆದ ನಷ್ಟವನ್ನ ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ರೈತರಿಗೆ ಹಾಗೂ ಅವರ ಕುಟುಂಬಕ್ಕೆ ಸಮರ್ಪಕ ಪರಿಹಾರ ಒದಗಿಸಬೇಕು. ಇನ್ನು ಮುಖ್ಯಮಂತ್ರಿಗಳು ತಮ್ಮ ವಿಶೇಷ ಪ್ಯಾಕೇಜ್ ಅನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು. ರೈತರ ಪ್ರತಿ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ನೀಡಬೇಕು. ಈ ವರ್ಷ ರೈತರು ಮಾಡಿರುವ ಖರ್ಚಿನ ಆಧಾರದ ಮೇಲೆ ವೈಜ್ಞಾನಿಕವಾಗಿ ನ್ಯಾಯಯುತ ಗರಿಷ್ಠ ಪರಿಹಾರ ನೀಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಕೇಂದ್ರ ಸರ್ಕಾರಗಳ ರೈತರ ಬಗ್ಗೆ ಈ ಕೂಡಲೇ ಪರಿಹಾರದ ಬಗ್ಗೆ ಪರಿಹಾರ ಕೊಡಲೇಬೇಕು. ಬೆಳೆ ನಷ್ಟದಿಂದ ನೊಂದ ರೈತರಿಗೆ ಈ ಕೂಡಲೇ ಪರಿಹಾರ ಕೊಡಲೇಬೇಕು. ಹೋರಾಟ ಎಕರೆಗೆ 25,000 ರೂಪಾಯಿ ಕೊಡಲೇಬೇಕು. ಎಕರೆಗೆ 25,000 ರೂಪಾಯಿ ಕೊಡಲೇಬೇಕು. ಹಲೋ ನಮಸ್ಕಾರ ರೀ. ನಾ ಶಾಬಾವ್ ತಾಲೂಕು ಮುತ್ತಗ ಗ್ರಾಮದ ಯಾಕಂದ್ರೆ ಎಲ್ಲ ರೈತರದ್ದು ಹೇಳ್ಬೇಕಾದ್ರೆ ಭಾಳ ಕಷ್ಟ ಆದ್ರಿ. ಎಲ್ಲ ಹೊಳಿಗೆ ಬಂದ್ಗೇಸಿ ಮಣಿ ಮುಣಿಗ್ಯಾವ್ರಿ. ಮುತ್ತಗ ಗ್ರಾಮದಾಗ ಹುಣ್ಗೊಂಟ ಅಲ್ಲಿ ಎಲ್ಲ ಕಾಗಿನ ನದಿ ಭೀಮಾ ನದಿ ಬಂದ್ಗೇಸಿ ಭಾಳ ಲಾಸ್ ಆಗ್ಯದ್ರಿ ರೈತರದ್ದು. ಏನಾದ್ರಿ ಎಲ್ಲ ರೈತರಿಗೆ 4 ಸಾರಿ ಬಿತ್ತಾರಿ, 2 ಸಾರಿ ಬಿತ್ತಾರ. ಬಿತ್ತಕೇಸಿ ಏನು ಒಂದು ದಾಣಿ ಹತ್ತಪ್ಲಿಲ್ರಿ ಕೈಗೆ ರೈತರಿಗೆ. ತೊಗರಿ ಆಗಲಿ, ಹೆಸರು ಆಗಲಿ, ಉದ್ದ ಆಗಲಿ ಎಲ್ಲ ನಾಶ ಆಗೋಗ್ಯದ್ರಿ. ಏನಿಲ್ಲ ಅವ್ರು ಬಿಡಿಸಿದ ಕೂಲಿ ಬಂದಿಲ್ರಿ ಅವರಿಗೆ. ಒಯ್ದಾರ 2,000 ರೂಪಾಯಿ ಕ್ವಿಂಟಲ್ ಮಾಡ್ಯಾರ ಯಾದಗಿರಿ ರೈತರು. ಅದ್ರ ಬೆಲೆ 7,000 9,000 ಅಂತಾರೆ. 2,000 ರೂಪಾಯಿ ಕೇಳ್ರಿ, ಅವ್ರು ಕೂಲಿನೇ ಬರೋಬರ ಆಗಿಲ್ರಿ. ಅಷ್ಟು ರೈತರು ಅದ್ರಿ. ಸರ್ಕಾರಿಗೆ ಏನು ಮನವಿ ಅದ ಅಂದ್ರೆ 25,000 ರೂಪಾಯಿ ಪರಿಹಾರ ಕೊಡ್ಬೇಕ್ರಿ, ಇನ್ಸೂರೆನ್ಸ್ ಕೊಡ್ಬೇಕ್ರಿ, ಬಡ್ಡಿ ಸಾಲ ಮನ್ನಾ ಮಾಡ್ಬೇಕ್ರಿ. ಯಾಕಂದ್ರೆ ಕಟ್ಟೇದೇ ಆಗಲ್ರಿ. ಏನು ಒಂದು ರೂಪಾಯಿ ಇಲ್ರಿ ರೈತರ ಬಲ್ಲಿಗೆ. ಗೊಬ್ಬರ ಮಣ್ಣ ಎಲ್ಲ ಫ್ರೀ ನೋಡ್ರಿ. ಎಷ್ಟು ಶಾರ್ಟೇಜ್ ಆದ್ರಿ. ಗೊಬ್ಬರ ತರಬೇಕಾದ್ರೆ 200 ರೂಪಾಯಿ ಚೀಲ, 800 ರೂಪಾಯಿ ಅದ ಹಿರಿಯ. ಅಷ್ಟು ರೈತರು ಪರೇಶಾನ ಆದ್ರಿ. ರೈತರು ಹೊಳಿ ಉಣ್ಗ್ಯಾವ್ರಿ. ಹೊಳಿ ಉಣ್ಗಿದವ್ರಿಗೆ ಪರಿಹಾರ ಕೊಡ್ಬೇಕ್ರಿ. ಯಾಕಂದ್ರೆ ಏನಿಲ್ರಿ ಅವರು ಹೊಲ ಅಲ್ಲಿ ಮನೆಗೆ ಹೋದ್ರು ಅಷ್ಟು ವರ್ಷ ನಾರ್ಲಾಗ್ತಾರೆ ಮನೆಯವ್ರವ್ರದ್ದು.
ಅಷ್ಟು ಪರಿಸ್ಥಿತಿ ಆದ್ರಿ ಗಂಭೀರ ಅದ ಅಲ್ರಿ. ನಮ್ಮ ಮುತ್ಗಾ ಗ್ರಾಮದಾಗ ಕತ್ರಿಗಿ ಇರಲಿ ಬಂಕೂರು ಇರಲಿ ಎಲ್ಲಗಳು ಮುಳುಗ್ಯಾವ್ರಿ. ಒಬ್ಬರು ಹುಚ್ಚಾಗ್ಯಾರ ರೈತರು. ಯಾಕಂದ್ರೆ ಹೊಲಕ್ಕೆ ಹೋದ್ರೆ ಕಾಲೇ ನಿಂದ್ರಲ್ರಿ, ಅಲ್ಲಿ ಹೋದ್ರೆ ಏನು ತೊಗರಿ ಇಲ್ಲ ಏನಿಲ್ಲ. ಅಷ್ಟು ಶಾಣಗಳು ಕತ್ರಿಗಿ ಅಂತಾರ್ರಿ, ಅವು ಹುಚ್ಚಾಗ್ಯಾರ್ರಿ. ಒಬ್ಬರು ರೈತರು ಕೇಳಬೇಕಾದ್ರೆ ಕತಿ ಅಷ್ಟಾದ್ರಿ. ನಿಮ್ಗೆ 2 ಕೇಸಿ ಸರ್ಕಾರಕ್ಕೆ ಮುಟ್ಟಿಸ್ರಿ, DC ಸಾಬ್ರಿಗೆ ತಹಸೀಲ್ದಾರ್ ಸಾಬ್ರಿಗೆ ಎಲ್ಲರಿಗೆ ಮನವಿ ಮಾಡ್ಕೇಸಿ ನಾನು 2 ಮಾತು ಮುಗಿಸ್ತೇನೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ವತಿಯಿಂದ ಕೋಲಿ ಕಬ್ಬಲಿಗ ಮೊಗವೀರ ಆಂಬಿಗ ಮತ್ತು ಬೆಸ್ತಪದ ಎಸ್ಟಿಗೆ ಸೇರ್ಪಡೆ, ತಳವಾರರಿಗೆ ಎಸ್ಟಿ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ತೊಂದರೆ ನೀಗಿಸುವ ಬಗ್ಗೆ ಪ್ರತಿಭಟನೆ ಕುರಿತು ಪೂರ್ವಭಾವಿ ಸಭೆಯನ್ನ ಸ್ವಾಮೀಜಿಗಳು ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೋಲಿ ಸಮಾಜದ ಮುಖಂಡ ರವಿರಾಜ ಕೊರವಿ ಮಾತನಾಡಿದರು. ಮೊದಲೇ ಆಗದ ಸಮಾಜ ಒಂದು ಕಂಡ್ರೆ ಒಂದು ಹಾಕ್ಬೇಡ. ಮೊನ್ನೆ ಮಲನಾ ಪುಸ್ತರಿಗೆ ಅಯ್ಯಪ್ಪ ಪೂಜೆ ಬಂದ್ರಲ್ಲಪ್ಪ, ನಮ್ಮ ಸಮಸ್ಯೆ ಏನಾರ ಹುಡುಗಿರಿ ಬೇಕಾದ್ರೂ ಸ್ವಯಂ ತೀರ್ಮಾನಿಸಿದಾಗ ಒಟ್ಟು ಮತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ಯಾಕಂದ್ರ ಸಮಾಜ ಕಲಿಯೋದೇ ಯಾವಾಗ ಈ ಪಾಂಪ್ಲೆಟ್ ಓದಿದಾಗ ಎಲ್ಲರೂ ಇಡೀ ಹೈದರಾಬಾದ್ ಕರ್ನಾಟಕದಾಗ ಎಷ್ಟು ಜಿಲ್ಲಾ ಬರ್ತಾವ, ಇಡೀ ಕೂಲಿ ಸಮ, ಇಡೀ ವಿಠಲ್ ಹೆಣ್ಣು ಸಮ, ಈ ಕಬ್ಲಿಗೆ ಸಮ, ಈ ತಲ್ವಾರ್ ಸಮ, ಈ ತಾಯಿ ಮಾತಾ ಮಣಿಕೇಶ್ವರ ಭಕ್ತಪ್ಪ ಲಕ್ಷಪ್ಪ ಜನರಿಗೆ ಇಡೀ ಸಮಾಜ ಕಳೆದು ಅಭಿನಂದನೆ ಸಲ್ಲಿಸ್ತಿಲ್ಲ. ಈಗಾಗಲೇ ಹೇಳಪ್ಪ 3 ಮಂದಿ ಕತ್ತು ಹಚ್ಕೊಂಡು ಹಿಂಗೆ ಹೇಳದ 3 ಮಂದಿ ನಂಬರ್ ಹಂಗೆ ಹೇಳತ್ತ 3 ಮಂದಿ ಯಾವಾಗ ಊರಾಗ ಕಬ್ಲಿಗೆ ನಿಂತಿದ್ದಿಲ್ಲ, ಜಾತಿಯಿಂದ ಊರಿತ್ತ ಒಂದು ಜಾತಿಯಿಂದ ಊರಿದ್ದಾಗ DC ಬಂದಿದ್ದ ಇನ್ಸ್ಪೆಕ್ಟರ್ ನೀರೆಲ್ಲ ತುಂಬಿ ಅಂತ DC ಬಂದು ಪಾಪ ಎಲ್ಲ ಹಳ್ಳಿಗೆಲ್ಲ ನೀರು ಹೋಗ್ಯಾವ ಹೆಂಗ್ ಮಾಡ್ಬೇಕಂತ DC ಬಂದು ಸುಮ್ಮನೆ ಎಲ್ಲ ಮಂದಿ ಕರೆದು ಓಡಾಡಬೇಕಂದ್ರೆ DC ಬರೋದ ಕಾರ್ ಸಿಗಿ ಬರ್ತದ. DC ಜಿಲ್ಲಾಧಿಕಾರಿ ಕಾರ್ ಸಿಗಿದಾಗ ಒಬ್ಬರು ಬರಲ್ಲ ಊರಾಗ, ನಮ್ ಕೆಲ್ಸದ ನಿಮ್ ಕೆಲ್ಸ, ಜಿಲ್ಲಾಧಿಕಾರಿ ಅನ್ನೋದೇ ಗೊತ್ತಿಲ್ಲ ಅಂತ. ಆಮೇಲೆ ಪೂರ 3 ತಾಸಕ್ಕೆ ಜಿಲ್ಲಾಧಿಕಾರಿ ಬಂದ ಊರಾಗ ಕಾರ್ ಸಿಗಿದ್ದಾನ, ಒಬ್ಬರು 3 ಬರ್ಲಾಗ್ಯಾರ ಪರಿಸ್ಥಿತಿಯಾಗಿ ಹೊಟ್ಟೆ ಕುಂತಂತ PSI ಬಂದ್ರು. PSI ಬಂದು ಏನಂತ ಜಿಲ್ಲಾಧಿಕಾರಿ ಅಂದ್ರು, ನೀವು ಕಾಸೇರಂತ ಜಿಲ್ಲಾಧಿಕಾರಿ ನಿಮ್ಮ ಊರಿಗೆಲ್ಲ ಚಲೋ ಮಾಡ್ಬೇಕಂತ ಹೇಳಿ ಬಂದಾನ, ಎಲ್ಲ ನೀರು ಉದ್ಯವ ಚಲೋ ಮಾಡ್ಬೇಕಂತಂದಾಗ ಅವ ಬಂದ PSI ಸುಮ್ಕೊಂಡಿರು ನಿಮ್ಮ ಅವನು ಘೋಷಣೆ ಮಕ್ಕಳೇ ನರಕ ಸಿಕ್ಕಾಪಟ್ಟೆ ಬೈದು ಬಂದ. ಅವಾಗ ಬಂದ ಕಾರ್ ಅಂತ ಮೇಲೆ ಅವ್ರೇನಂದ್ರಂತ DC ಅವ್ರು ಕೇಳಿದ್ರಂತವ್ರಿ, ಏನಪ್ಪ ನಾ ಬಂದು ಮುಂಜಾನೆ ಬಂದು ನೀವು ಕಾರ್ ತೆಗಿಲ್ಲ, ಮತ್ತು ಅವ ಬಂದ್ರಪ್ಲೇ ಬಂದು ತೆಗಿರ, ನೀವು ಅವನಪ್ಲೇ ಘೋಷಣೆ ಮಕ್ಕಳು ಅಡಿಲ್ಲ ಅಂದೇನು ಹಂಗ. ಅವಾಗ ಊರವ್ರು ಗಂಟೆ ಬಿದ್ದು ಎಲ್ಲ ಕಲ್ತು ಎಲ್ಲಿಂದ ತಂದ್ರ ಊರ ಜನ ಈ ಕೂಲಿ ಸಮಾಜ ಇದ್ದಾರೆ, ಈ ಊರು ಒಳ್ಳೇದಾಗ್ತಂತೇಳಿ ಮತ್ತೆ ಎಲ್ಲಿಂದ ತಂದು ವಾರಿಕಾರಗಳನ್ನ ಕೊಟ್ರು. ಇದು 40 ವರ್ಷದಿಂದ ಹಿಡಿದು ಪೋಸ್ಟ್ ಇವ್ಯಾರು ನಮ್ ಕೇಳ್ತಾರೆ. ಬಾ ಮಂದಿ ಗುಜರಾತ್ ಹೋಗ್ತೀವಿ, ಬಂದು ಹೈದರಾಬಾದ್ ಹೋಗಿದ, ಏನ್ರಿ ನಿಮ್ಮಲ್ಲಿ ಏನೇನೋ ನಿಮ್ಮ ಗುಲ್ಬರ್ಗದಾಗ ನಮ್ದು ಫಿಕ್ಸ್ ಆಫ್ ಪೋಸ್ಟ್ ಅದ ಏನೇನವ್ರೆ ಎಲ್ಲ ನಮ್ಮದೇ ನೀವು ವಾರಿಕಾರ ಮಾಡ್ತಂದೆ, ಮರಗಮ್ಮ ಯೋಜನೆ, ಪೋಚಮ್ಮನ ಯೋಜನೆ, ಮತ್ತದು ಚಿತ್ತಾಪುರ ಎಲ್ಲ ಮೈದಾನ ಎಲ್ಲ ಹೋಗಿದ ಚಿತ್ತಾಪುರಕ್ಕೆ ಮತ್ತು ನಂಬರ್ ಎಲ್ಲ ಹೇಳಿ ಕೊತ್ತರಾಪುರಕ್ಕೆ ಹೋಗಿದ್ದೇಣ. 3 ಮಂದಿ VIP ಮಂದಿ ಕರ್ಕೊಂಡಿದ್ದ ನಮ್ಮ ದೋಸ್ತಿ ಕರ್ಕೊಂಡು ಹೋಗಿ ಕೆಳಗೆ ನಡೆಯವು 3 ಸವಾರಿ ಇರ್ತಾವ. ನಾವು ಈಗ ಇರ್ದಾಗ ಯಾರು ಪೊಲೀಸ್ ಸವಾರ ಒಂದು ದಲಿತ ನೋಡ್ರಿ ಅಂತ ಅಂದ್ಮೇಲೆ ನಾವು 3 ಮಂದಿಗೆ 500 ಇಟ್ಟರು ಅವ್ರು ನಿಂತ ಸವಾರಿ. ಇಡೀ ಬ್ಯಾರೆ ಜಾತಿದವ್ರಿಗೆ ಸವಾರಿನೇ ಬರಲ್ಲ, ನಮ್ಮ ಮಂದಿಗೆ ಸೌಂಡ್ ಇಂಥ ಪರಿಸ್ಥಿತಿ ನಿಂತಾರೆ. ಅದು ಪಾರ್ಟಿ ಮುಖ್ಯ ಅಲ್ಲ, ನಾವು ತಾಯಿ ತಂದೆ ಹುಟ್ಟಿವಿ ಅಂತಕ್ಕಂಥ ಸಮಾಜ ಅಂದಾಗ ಅಧಿಕಾರ ಬರ್ತದ. ನೀವು ಎಲ್ಲಿರ್ತಾನೆ ಅವ ನಿಂತಾನೆ ಅವನಿಗೆ ಮಾಡಾಮಿ, ಇವ್ರಿಗೆ ನಿಂತಾನೆ ಇವ್ರಿಗೆ ಮಾಡ ಮತ್ತು ನಮ್ಮ ಸಮಾಜಕ್ಕೆ ನಿಂತಾನೆ ಹೋಗೋದು ಅಲ್ಲಿಂತಾರೆ ಸಮಾಜ ಉದ್ಧಾರ ಆಗಲ್ಲ ಅಂತಕ್ಕಂಥ ಸಮಾಜಕ್ಕೆ ಹೇಳಿ ಬಹಳಷ್ಟು ಜನ ಮಾತಾಡೋದಾಗ ಅದಕ್ಕೆ. ಈ ಸಂದರ್ಭದಲ್ಲಿ MLC ತಿಪ್ಪಣ್ಣಪ್ಪ ಕಮಕ್ನೂರ್, ಲಚ್ಚಪ್ಪ ಜಮಾದಾರ್ ಸೇರಿದಂತೆ ಸ್ವಾಮೀಜಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು.
ಕಲಬುರಗಿ ನಗರದಲ್ಲಿ ಬುದ್ಧ ಧಮ್ಮ ಸಮ್ಮೇಳನ ಪ್ರಯುಕ್ತ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಪೂರ್ವಭಾವಿ ಸಿದ್ಧತೆ ಸಭೆ ಹಾಗೂ ನಾಗಪುರ ದೀಕ್ಷಾಭೂಮಿ ಪ್ರವಾಸ ಮಾಡಿದ ಅನುಯಾಯಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನಿಕ ಸರ್ವರಂಗದಲ್ಲಿ ಬೌದ್ಧ ಹಿತಾಸಕ್ತಿ ಬಂಧು ಮಿತ್ರರೇ, ಬೌದ್ಧಗಯ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದ ಪ್ರಯುಕ್ತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡುವ ಮೂಲಕ ಪೂಜ್ಯ ಬಂತೆ ವಿನಾಚಾರ್ಯ ದೇಶದ ಮಾಧ್ಯಮವಾಗಿ ಪ್ರವಾಸದಲ್ಲಿದ್ದಾರೆ. ಅಕ್ಟೋಬರ್ ತಿಂಗಳ ಕೊನೆ ವಾರದಲ್ಲಿ 25ರಂದು ಕಲಬುರಗಿ ನಗರದಲ್ಲಿ ಬೌದ್ಧ ಸಮ್ಮೇಳನ ಆಯೋಜಿಸಲಾಗಿದೆ. ಸರ್ವ ಬೌದ್ಧ ಹಿತೈಷಿ ಬಂಧು ಮಿತ್ರರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಎಂದು ಬಂತೆ ಅಮರ ಜ್ಯೋತಿ ಅವರು ಮಾಧ್ಯಮಗಳ ಮೂಲಕ ಮನವಿ ಮಾಡಿದರು. ಈ ಸಭೆಯಲ್ಲಿ ಹಿರಿಯ ಬೌದ್ಧ ಉಪಾಸಕರಾದ ಅಮರೇಶ್ ಪಟ್ಟೇದಾರ್ ಸಮ್ಮೇಳನ ಅಧ್ಯಕ್ಷರಾಗಿ ಹಾಗೂ ದಿಗಂಬರ ಬೆಳಮಗಿ ಗೌರವ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಈ ವೇಳೆಯಲ್ಲಿ ಎಬಿ ಹೊಸ್ಮನಿ, ದೇವೇಂದ್ರ ಶೆಳ್ಳಗಿ, ನಾಗಮೂರ್ತಿ ಶೀಲ್ವಂತ್, ಪ್ರಕಾಶ್ ಮೂಲಭಾರತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾಡಿನ ಬೌದ್ಧ ಹಿತೈಷಿ ಧಮ್ಮ ಮಿತ್ರರೇ, ಇಂದು ಗುಲ್ಬರ್ಗ ನಗರದಲ್ಲಿ ಬೌದ್ಧ ಸಮ್ಮೇಳನ ಒಂದು ಕಾರ್ಯಕ್ರಮ ಪ್ರಯುಕ್ತವಾಗಿ ಇವತ್ತು ಪೂರ್ವ ಸಿದ್ಧತೆ ಸಭೆಯನ್ನು ಆಯೋಜಿಸಲಾಗಿದೆ. ಕಾರಣ, ಬುದ್ಧಗಯದಲ್ಲಿರ್ತಕ್ಕಂಥ ಮಹಾಬೋಧಿ ಮಹಾವಿಹಾರವು ಮುಕ್ತಿ ಆಂದೋಲನಕ್ಕಾಗಿ ಇವತ್ತು ರಾಷ್ಟ್ರವ್ಯಾಪ್ತಿ ಹೋರಾಟ ನಡೀತಾ ಇದೆ. ಆ ಕಾರಣಕ್ಕಾಗಿ ಬೌದ್ಧ ಭಿಕ್ಷು ಸಂಘ ಇಡೀ ದೇಶಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಕೂಡ ಪ್ರವಾಸದಲ್ಲಿದ್ದಾರೆ. ಆ ಪ್ರಯುಕ್ತವಾಗಿ ಅಕ್ಟೋಬರ್ 25ನೇ ತಾರೀಕರಂದು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಬೌದ್ಧ ಸಮ್ಮೇಳನ ಮತ್ತು ಆಂದೋಲನ ಮೂಲಕ ಈ ಪಂಚಶೀಲ ರಥಯಾತ್ರೆ ಮಾಡೋ ಮೂಲಕ ಒಂದು ಕಾರ್ಯಕ್ರಮವನ್ನು ಆಯೋಜನೆಗಾಗಿ ಈ ಒಂದು ಪೂರ್ವ ಸಿದ್ಧತೆ ಸಭೆಯನ್ನು ಮಾಡಲಾಗಿದೆ. ಆ ಕಾರಣಕ್ಕಾಗಿ ಈ ಪೂರ್ವ ಸಿದ್ಧತೆ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಬೌದ್ಧ ಉಪಾಸಕರೆಲ್ಲರೂ ಕೂಡ ಭಾಗವಹಿಸುವ ಮೂಲಕ ಮತ್ತು ಅವರೆಲ್ಲ ಜವಾಬ್ದಾರಿ ವಹಿಸುವ ಮೂಲಕ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಈ ಒಂದು ಸಮ್ಮೇಳನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾಡಿನ ಜನರು ಕೂಡ ಈ ಸಮ್ಮೇಳನದಲ್ಲಿ ಬೌದ್ಧ ಉಪಾಸಕರು ತಾವೆಲ್ಲರೂ ಚಾಚು ತಪ್ಪದೆ ಭಾಗವಹಿಸಬೇಕಂತ ಈ ಮೂಲಕ ನಾನು ತಮ್ಮೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂತಾರೆ, ಪಂಚಶೀಲ ಯಾತ್ರೆ ನೇತೃತ್ವತಕ್ಕಂಥ ಬಂತೆ ವಿನಾಚಾರ್ಯವರು 25ನೇ ತಾರೀಕಿಗೆ ಸುಮಾರಾಗಿ 100 ಜನರು ಏನಪ್ಪ ಭಿಕ್ಷು ಸಂಘ ಈ ಗುಲ್ಬರ್ಗ ಪ್ರವಾಸದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಈ ಒಂದು ವಿಶೇಷವಾದಂಥ ಪೂರ್ವ ಸಿದ್ಧತೆ ಸಭೆ ಎಬಿ ಹೊಸ್ಮನಿ ಅವರು, ದೇವಾನಂದ್ ಸಿನ್ನೂರ್ ಅವರು, ದಿಗಂಬರ ಬೆಳಮಗಿ ಅವರು, ದೇವೇಂದ್ರ ಶೆಳಗಿಸ್ ಅವರು, ರಮೇಶ್ ಪಟ್ಟೇದಾರ್ ಅವರು, ಇವರೆಲ್ಲರೂ ಕೂಡ ನೇತೃತ್ವದಲ್ಲಿ ಈ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಒಳ್ಳೆಯದಲ್ಲಿ ಎಲ್ಲರಿಗೂ ಸಾಧುವಾದ. ಬಂತೆ ಅಮರ್ ಜ್ಯೋತಿ. ಮಹಾರಾಷ್ಟ್ರದ ಶಕ್ತಿ ದೇವತೆ ಅಸಂಖ್ಯಾತ ಭಕ್ತರ ಆರಾಧ್ಯ ದೇವಿ ತುಳಜಾಪುರದ ಶ್ರೀ ಅಂಬಾಭವಾನಿ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪಾದಯಾತ್ರೆ ಮೂಲಕ ಹೊರಟಿದ್ದು, ಅದರಂತೆ ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡು ಅವರು ಸಹ ತುಳಜಾಪುರಕ್ಕೆ ಪಾದಯಾತ್ರೆ ಮೂಲಕ ಹೊರಟಿದ್ದಾರೆ. ಪತ್ನಿ ಜಯಶ್ರೀ ಹಾಗೂ ಕಾರ್ಯಕರ್ತರೊಟ್ಟಿಗೆ ಮಹಾರಾಷ್ಟ್ರದ ಸೋಲಾಪುರದಿಂದ 46 ಕಿಲೋಮೀಟರ್ ತುಳಜಾಪುರಕ್ಕೆ ಪಾದಯಾತ್ರೆ ಮೂಲಕ ಹೊರಟಿದ್ದಾರೆ.
ಸುದ್ದಿಗಳು ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್,
ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9449029555 7406215555.